ಪಶ್ಚಿಮ ಬಂಗಾಳದಲ್ಲಿ ನಿನ್ನೆಯಷ್ಟೇ ಎರಡನೇ ಹಂತದ ಮತದಾನ ಮುಕ್ತಾಯ ಆಯಿತು. ಮತದಾರ ಕೊಟ್ಟಂತಹ ತೀರ್ಪು ಇವಿಎಂ ಮಷೀನ್ನಲ್ಲಿ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂ ಮಷೀನ್ಗಳನ್ನ ಇರಿಸಲಾಗಿದೆ. ರಿಸಲ್ಟ್ ಬರೋದು 4ನೇ ತಾರೀಕು. ಆದ್ರೆ ಅಷ್ಟರಲ್ಲಿ ಕೋಲ್ಕತ್ತಾದಲ್ಲಿ ಮತ್ತೆ ಟಿಎಂಸಿ ಬಿಜೆಪಿ ಜಟಾಪಟಿ ನಡೆದಿದೆ. ಸ್ಟ್ರಾಂಗ್ ರೂಮ್ನ ತೆರೆಯಲಾಗಿದೆ ಅನ್ನುವಂಥ ಆರೋಪವನ್ನ ಟಿಎಂಸಿ ಮಾಡಿದೆ. ತೃಣಮೂಲ ಕಾಂಗ್ರೆಸ್, ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್, ಕೋಲ್ಕತ್ತಾದಲ್ಲಿ ತೃಣಮೂಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪೊಲೀಸರ ಜೊತೆ ಟಿಎಂಸಿ ಕಾರ್ಯಕರ್ತರು ವಾಗ್ವಾದಕ್ಕಿಳಿದಿದ್ದಾರೆ. ಇವಿಎಂಗಳಿದ್ದಂತಹ ಸ್ಟ್ರಾಂಗ್ ರೂಮ್ನ ಹೊರಗಡೆ ಕಾವಲು ಕಾಯ್ತಾ ಇದ್ರು ಟಿಎಂಸಿ ಕಾರ್ಯಕರ್ತರು. ಆ ಕಾರ್ಯಕರ್ತರನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿಂದ ಕಳುಹಿಸಲಾಗಿದೆ. ಬಿಜೆಪಿ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನ ಸಿಎಂ ಮಮತಾ ಬ್ಯಾನರ್ಜಿ ಹಾಗೆ ಅವರ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ಟ್ರಾಂಗ್ ರೂಮ್ನಲ್ಲಿ ಮಹಿಳೆಯರು ಇರುವಂತಹ ಸಿಸಿಟಿವಿ ಫುಟೇಜ್ ಲಭ್ಯ ಆಗಿದೆ. ಕೋಲ್ಕತ್ತಾದ ನೇತಾಜಿ ಕ್ರೀಡಾಂಗಣದಲ್ಲಿ ಟಿಎಂಸಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಆಗಮಿಸಿದ್ದಾರೆ. ಇವಿಎಂ ಸಂಗ್ರಹಿಸಿರುವಂತಹ ಸಖಾವತ್ ಸ್ಮಾರಕ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ಸಖಾಪುರ ಸ್ಕೂಲ್ ಎಲ್ಲಿ ಬರುತ್ತೆ ಅಂತಂದ್ರೆ ಸಖಾವತ್ ಮೆಮೋರಿಯಲ್ ಹೈಸ್ಕೂಲ್. ಇಲ್ಲಿ ಸ್ಟ್ರಾಂಗ್ ರೂಮ್ ಇದೆ. ಇಲ್ಲಿ ಇವಿಎಂ ಮಷೀನ್ಗಳನ್ನ ಇಡಲಾಗಿದೆ. ಇದು ಯಾವ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡಿರುವಂತಹ ಭವಾನಿಪುರ ವಿಧಾನಸಭಾ ಕ್ಷೇತ್ರ. ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಟಕ್ಕರ್ನ ಕೊಟ್ಟಿರೋದು ಬಿಜೆಪಿಯ ಸುವೇಂದು ಅಧಿಕಾರಿ. ಈ ಹಿಂದೆ ನಂದಿ ಗ್ರಾಮದಲ್ಲಿ ಕಳೆದ ಚುನಾವಣೆಯಲ್ಲಿ ಇದೇ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ದಂತಹ ಸುವೇಂದು ಅಧಿಕಾರಿ ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಮತದಾರ ನಿನ್ನೆ ತೀರ್ಪು ಕೊಟ್ಟಾಗಿದೆ. ಅದು ಇವಿಎಂ ಮಷೀನ್ ನಲ್ಲಿ ಭದ್ರ ಆಗಿದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಮಾಡ್ತಾ ಇರುವಂತಹ ಆರೋಪ ಏನು, ಅವರ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆರೋಪ ಏನು? ಇವಿಎಂ ಮಷೀನ್ಗಳನ್ನ ಇರಿಸಿರುವಂತಹ ಸ್ಟ್ರಾಂಗ್ ರೂಮ್ ಒಂದು ಸಲ ಮತದಾನ ನಡೆದಂತಹ ನಂತರದಲ್ಲಿ ಇವಿಎಂ ಮಷೀನ್ಗಳನ್ನ ಇರಿಸಿದಂತಹ ನಂತರದಲ್ಲಿ ಅದನ್ನ ಸೀಲ್ ಮಾಡಲಾಗುತ್ತೆ. ಮತ್ಯಾರು ಅದರ ಒಳಗಡೆ ಹೋಗೋ ಹಾಗಿಲ್ಲ. ಅದನ್ನ ತೆರೆಯೋದು ಇನ್ನು ಮತ ಎಣಿಕೆಯ ದಿನ ಮೇ 4ನೇ ತಾರೀಕು. ಆದ್ರೆ ಟಿಎಂಸಿ ಒಂದು ಸಿಸಿಟಿವಿ ಫುಟೇಜ್ ನ ರಿಲೀಸ್ ಮಾಡಿದೆ. ಅದರಲ್ಲಿ ಸ್ಟ್ರಾಂಗ್ ರೂಮ್ ನ ರೀತಿಯ ಕಟ್ಟಡ ಕಾಣಿಸ್ತಾ ಇದೆ. ಅದರ ಒಳಭಾಗದಲ್ಲಿ ಒಂದಿಷ್ಟು ಮಹಿಳೆಯರಿದ್ದಾರೆ, ಮಹಿಳಾ ಅಧಿಕಾರಿಗಳು ಅಂತ ಅನ್ಸುತ್ತೆ. ಅವರು ಒಳಭಾಗದಲ್ಲಿ ಏನೋ ಮಾಡ್ತಾ ಇರುವಂತದ್ದು ಆ ಸಿಸಿಟಿವಿ ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿದೆ. ಟಿಎಂಸಿ ಮಾಡ್ತಾ ಇರುವ ಆರೋಪ ಏನು, ಬಿಜೆಪಿ ಇವಿಎಂಗಳನ್ನ ಟ್ಯಾಂಪರ್ ಮಾಡ್ತಾ ಇದೆ, ಅದರಲ್ಲಿರುವಂತಹ ಮತಗಳನ್ನ ಟ್ಯಾಂಪರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಟಿಎಂಸಿ ಮಾಡ್ತಿದೆ. ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಎಲ್ಲಾ ಸ್ಟ್ರಾಂಗ್ ರೂಮ್ಗಳು ಏನಿದ್ದಾವೆ, ಇವಿಎಂ ಮತಪೆಟ್ಟಿಗೆಗಳನ್ನ ಇರಿಸಿರುವಂತಹ ಸ್ಟ್ರಾಂಗ್ ರೂಮ್ಗಳು, ಅವುಗಳ ಹೊರಗಡೆ ಕಾವಲು ಕಾಯಿರಿ ಅಂತ ಹೇಳಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿದ್ರು. ಹಾಗೆ ಹೋದಂತಹ ಕಾರ್ಯಕರ್ತರನ್ನ ಪೊಲೀಸರು ಭದ್ರತಾ ಸಿಬ್ಬಂದಿ ಅಲ್ಲಿಂದ ಹೊರಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದ ಹಾಗೆ ಖುದ್ದು ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ಸದ್ಯ ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಬಾರಿ ವಿಧಾನಸಭಾ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಹಿಂಸಾಚಾರ, ಸಾವು ನೋವು ಸಂಭವಿಸುತ್ತೆ. ಆದ್ರೆ ಈ ಬಾರಿ ಅಂತಹ ಹಿಂಸಾಚಾರಗಳಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ 2.5 ಲಕ್ಷದಷ್ಟು ಸಿಆರ್ಪಿಎಫ್ ಸೇರಿದಂತೆ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನ ಮಾಡಲಾಗಿತ್ತು. ಬೆರಳೆಣಿಕೆಯ ಈ ರೀತಿಯಾದಂತಹ ಅಹಿತಕರ ಘಟನೆಗಳು, ಪ್ರತಿಭಟನೆಗಳು ನಡೆದಿದ್ವು. ಈಗ ಮತದಾನ ಮುಗಿದಂತಹ ನಂತರದಲ್ಲೂ ಫಲಿತಾಂಶ ಬರೋದಕ್ಕೂ ಮುಂಚೆ ದೊಡ್ಡ ಮಟ್ಟದ ಪ್ರತಿಭಟನೆ, ಅದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡಿರುವಂತಹ ಭವಾನಿಪುರ ಕ್ಷೇತ್ರದಲ್ಲಿ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.